ಬಯಸ್ತೇನೆ. ನಿನ್ನೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ 7ಕ್ಕೆ 7 ಸ್ಥಾನ ಮುಂದಿನ ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ಶಪಥವನ್ನ ಮಾಡಿ ಹೋಗಿದ್ದಾರೆ. ಅದು ಭಾಷಣ ಮಾಡಿದ್ದಾರೆ. ಈಗ ಮಾಡಿರ್ತಕ್ಕಂಥ ನಮ್ಮ ಜನಪರವಾದಂಥ ಸೇವೆ ಇವತ್ತು ನಮ್ಮ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಈ ಜಿಲ್ಲೆಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಕ್ಷಿ ಇದೆ. ಪೂಜ್ಯ ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಣ್ಣವರ ಅಧಿಕಾರಾವಧಿಯಲ್ಲಿ ರೇವಣ್ಣವರು ಈ ಒಂದು ಅವಿರತವಾದಂಥ ಒಂದು ಅವರ ಸೇವೆ ಪ್ರತಿ ಹಳ್ಳಿನಲ್ಲೂ ಕೂಡ ಸಾಕ್ಷಿ ಇದೆ. ಯಾಕೆಂದರೆ ಆ ಜನ ಬಂದಾಗ ಹೇಳಲೇಬೇಕು, ಅವ್ರು ಹೇಳಿದ್ದಾರೆ, ಅವ್ರ ಬಗ್ಗೆ ನಾವು ಹೇಳಲ್ಲ. ಇವತ್ತೇನಾಗಿದೆ, ನಾವು ಗ್ಯಾರಂಟಿಗಳ ಬಗ್ಗೆ ನಾವು ಸ್ವಾಗತ ಮಾಡ್ತೇವೆ, ಆದರೆ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ ರಾಜ್ಯದಲ್ಲಿ. ಇವತ್ತು 6-7 ಜಿಲ್ಲೆ ಜನ ಕರ್ಕೊಬಂದು ಇದು ಮಾಡತಕ್ಕಂದ್ರೆ ಅವ್ರ ಪಕ್ಷದ ಜನ ಕಲ್ಯಾಣ ಕಾರ್ಯಕ್ರಮ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು 6 ಜಿಲ್ಲೆ ಕಾರ್ಯಕ್ರಮನ ನಾವು ಜಿಲ್ಲೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೇನೋ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ದೇವೇಗೌಡರ ಕೊಡುಗೆ ರಾಜ್ಯಕ್ಕೆ ಮಾತ್ರ ಅಲ್ಲ ಸರ್, ಜಿಲ್ಲೆಗಲ್ಲ, ರಾಜ್ಯಕ್ಕೆಲ್ಲ, ರಾಷ್ಟ್ರಕ್ಕೆ ಸೇವೆ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದ ಭೂಪಟದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಲೇ ಇರ್ತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥ ಕೀರ್ತಿ ಮಾನ್ಯ ದೇವೇಗೌಡರಿಗೆ ಸಲ್ಲಬೇಕಾಗ್ತದೆ. ಅವ್ರು ಮಾಡಿರ್ತಕ್ಕಂಥ ಜನಪರವಾದಂಥ ಕೃಷಿ, ನೀರಾವರಿ, ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಸಾಕ್ಷಿ ಇದೆ. ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ, ರೈತರ ಪರವಾದಂಥ, ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ರೈತರ ಸಾಲ ಮನ್ನಾ ಮಾಡೋದು ದಿಟ್ಟ ತೀರ್ಮಾನ ಮಾಡೋದಂಥವ್ರು ಎಚ್ ಡಿ ಕುಮಾರಸ್ವಾಮಿ. ಜನಪರವಾಗಿ ವಯಸ್ಸಾದವ್ರಿಗೆ, ವಿಧವೆಯರಿಗೆ, ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಂಥ ಒಂದು ಕೊಡುಗೆ ನಮ್ಮ ಮುಂದೆ ಸಾಕ್ಷಿ ಇದೆ. ಮನೆ ರೇವಣ್ಣವರು ಯಾಕಂದರೆ ದೇವೇಗೌಡರ ಬಗ್ಗೆ ಬಹುಶಃ ಯಾವ ದಿಕ್ಕಿನ ಮಾತಾಡಿದರೂ ನಮಗೆ ಮನೆಯ ಮುಖ್ಯಸ್ಥರಿಗೆ ಗೊತ್ತಿಲ್ಲ. ಆದರೆ ದೇವೇಗೌಡರ ಅವ್ರು ಯಾರನ್ನೂ ಕೂಡ ತುಣಿದಿಲ್ಲ, ಪ್ರೋತ್ಸಾಹಿಸಿ ಬೆಳೆಸುವಂಥ ಕೆಲಸನ ಈ ರಾಜ್ಯ ರಾಷ್ಟ್ರದಲ್ಲಿ ಅವರು. ಕಳೆದ ಬಾರಿ BJP ಸರ್ಕಾರ ಇತ್ತು, ಉಪಚುನಾವಣೆ ಕೇರ್ಪೇಟೆ ಇರ್ಬೋದು, ಶಿರಾ ಇರ್ಬೋದು, ಎಲ್ಲರೂ ಕೂಡ ಗೆದ್ದರು. ಮುಂದಕ್ಕೆ ಯಾವ ಗೌರ್ಮೆಂಟ್ ಬಂತು? ಯಾಕೆಂದರೆ ಇವತ್ತು ಮುಂದೆ ನಿರೀಕ್ಷಿಸ್ತಿದ್ದಾರೆ. ಯಾಕೆಂದರೆ ನಾವು ಅದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಹೇಳ್ತೀವಿ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ನಮ್ಮ ಪಕ್ಷದ ಫೌಂಡೇಶನ್ನು, ನಮ್ಮದು ಮತ್ತು NDA ಪಕ್ಷದ ಫೌಂಡೇಶನ್ ಗಟ್ಟಿಯಾಗಿದೆ. ಮುಂದಿನ ಇದರಲ್ಲಿ 100ಕ್ಕೆ 100 NDA ಗೌರ್ಮೆಂಟ್ ಬರ್ತಕ್ಕಂಥ ರಾಜ್ಯದಲ್ಲಿ ಖಚಿತ ಅಂತ ಹೇಳ್ತೀವಿ. ಯಾರು ಅಲ್ಲ, ಈಗ ಏನಾಗಿದೆ ಅಂದರೆ ಅವರು ನಮ್ಮ ಮೇಲೆ ಹೇಳ್ತಿದ್ದಾಗ ನಮ್ಮವರು ಅದ್ರ ಮೇಲೆ ಅವ್ರ ಬಗ್ಗೆ ಹೇಳೋಂಥದ್ದು ಸಹಜವಾದಂಥ ಲೆಕ್ಕಾಚಾರಗಳಿದೆ. ಇದು ಕೇಂದ್ರದಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ, ಈ ದೇಶದ ಒಂದು ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಆಡಳಿತನ ಈ ರಾಷ್ಟ್ರಕ್ಕೆ ನೀಡ್ತಿದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರ ಕೈ ಸುಮ್ಮನೆ ಕೂತಿಲ್ಲ. ಇದು ರೋಗಗ್ರಸ್ತ ಕಾರ್ಖಾನೆಗಳನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ರಾಷ್ಟ್ರದಾದ್ಯಂತ ಓಡಾಟ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಮ್ಮನೆ ಕೂತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತು ವೈಜಾಗ್, ಚಂಡೀಗಢ ಇರ್ಬೋದು, ಅವ್ರು ಒರಿಸ್ಸಾ ಇರ್ಬೋದು, ಅನೇಕ ಉಕ್ಕು ಕಾರ್ಖಾನೆಗಳು ಇವತ್ತು ಸ್ಥಗಿತ ಆಗಿರ್ತಕ್ಕಂಥವನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು, ಭದ್ರಾವತಿ ಪ್ರಾಜೆಕ್ಟ್ಗಳು, ಇವೆಲ್ಲ ಪ್ರಯತ್ನಗಳನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಕುಮಾರಣ್ಣರು ಎಲ್ಲೋದ್ರೂ ಕೂಡ ಅವರೇನು ಅವರು ನಿರಂತರ ಬಯಸ್ತೇನೆ. ನಿನ್ನೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ 7ಕ್ಕೆ 7 ಸ್ಥಾನ ಮುಂದಿನ ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ಶಪಥವನ್ನ ಮಾಡಿ ಹೋಗಿದ್ದಾರೆ. ಅದು ಭಾಷಣ ಮಾಡಿದ್ದಾರೆ. ಈಗ ಮಾಡಿರ್ತಕ್ಕಂಥ ನಮ್ಮ ಜನಪರವಾದಂಥ ಸೇವೆ ಇವತ್ತು ನಮ್ಮ ಸರ್ಕಾರಗಳಲ್ಲಿ ಆಗಿರ್ತಕ್ಕಂಥ ಈ ಜಿಲ್ಲೆಗೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಕ್ಷಿ ಇದೆ. ಪೂಜ್ಯ ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಣ್ಣವರ ಅಧಿಕಾರಾವಧಿಯಲ್ಲಿ ರೇವಣ್ಣವರು ಈ ಒಂದು ಅವಿರತವಾದಂಥ ಅವರ ಸೇವೆ ಪ್ರತಿ ಹಳ್ಳಿನಲ್ಲೂ ಕೂಡ ಸಾಕ್ಷಿ ಇದೆ. ಯಾಕೆಂದರೆ ಆ ಜನ ಬಂದಾಗ ಹೇಳಲೇಬೇಕು, ಅವ್ರು ಹೇಳಿದ್ದಾರೆ, ಅವ್ರ ಬಗ್ಗೆ ನಾವು ಹೇಳಲ್ಲ. ಇವತ್ತೇನಾಗಿದೆ, ನಾವು ಗ್ಯಾರಂಟಿಗಳ ಬಗ್ಗೆ ನಾವು ಸ್ವಾಗತ ಮಾಡ್ತೇವೆ, ಆದರೆ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ ರಾಜ್ಯದಲ್ಲಿ. ಇವತ್ತು 6-7 ಜಿಲ್ಲೆ ಜನ ಕರ್ಕೊಬಂದು ಇದು ಮಾಡತಕ್ಕಂದ್ರೆ ಅವ್ರ ಪಕ್ಷದ ಜನ ಕಲ್ಯಾಣ ಕಾರ್ಯಕ್ರಮ, ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು 6 ಜಿಲ್ಲೆ ಕಾರ್ಯಕ್ರಮನ ನಾವು ಜಿಲ್ಲೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರಿಗೇನೋ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ದೇವೇಗೌಡರ ಕೊಡುಗೆ ರಾಜ್ಯಕ್ಕೆ ಮಾತ್ರ ಅಲ್ಲ ಸರ್, ಜಿಲ್ಲೆಗಲ್ಲ, ರಾಜ್ಯಕ್ಕೆಲ್ಲ, ರಾಷ್ಟ್ರಕ್ಕೆ ಸೇವೆ ಕೊಟ್ಟಿದ್ದಾರೆ. ಇಡೀ ಭಾರತ ದೇಶದ ಭೂಪಟದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಲೇ ಇರ್ತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥ ಕೀರ್ತಿ ಮಾನ್ಯ ದೇವೇಗೌಡರಿಗೆ ಸಲ್ಲಬೇಕಾಗ್ತದೆ. ಅವ್ರು ಮಾಡಿರ್ತಕ್ಕಂಥ ಜನಪರವಾದಂಥ ಕೃಷಿ, ನೀರಾವರಿ, ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಸಾಕ್ಷಿ ಇದೆ.
ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರವಾದಂಥ, ರೈತರ ಪರವಾದಂಥ, ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ರೈತರ ಸಾಲ ಮನ್ನಾ ಮಾಡೋದು ದಿಟ್ಟ ತೀರ್ಮಾನ ಮಾಡೋದಂಥವ್ರು ಎಚ್ ಡಿ ಕುಮಾರಸ್ವಾಮಿ. ಜನಪರವಾಗಿ ವಯಸ್ಸಾದವ್ರಿಗೆ, ವಿಧವೆಯರಿಗೆ, ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಂಥ ಒಂದು ಕೊಡುಗೆ ನಮ್ಮ ಮುಂದೆ ಸಾಕ್ಷಿ ಇದೆ. ಮನೆ ರೇವಣ್ಣವರು ಯಾಕಂದರೆ ದೇವೇಗೌಡರ ಬಗ್ಗೆ ಬಹುಶಃ ಯಾವ ದಿಕ್ಕಿನಲ್ಲಿ ಮಾತಾಡಿದಾರೋ ನಮಗೆ ಮಾನ್ಯ ಮುಖ್ಯಮಂತ್ರಿ ಗೊತ್ತಿಲ್ಲ. ಆದರೆ ದೇವೇಗೌಡರ ಅವ್ರು ಯಾರನ್ನೂ ಕೂಡ ತುಣಿದಿಲ್ಲ, ಪ್ರೋತ್ಸಾಹಿಸಿ ಬೆಳೆಸುವಂಥ ಕೆಲಸನ ಈ ರಾಜ್ಯ ರಾಷ್ಟ್ರದಲ್ಲಿ ಅವರು. ಕಳೆದ ಬಾರಿ BJP ಸರ್ಕಾರ ಇತ್ತು, ಉಪಚುನಾವಣೆ ಕೇರ್ಪೇಟೆ ಇರ್ಬೋದು, ಶಿರಾ ಇರ್ಬೋದು, ಎಲ್ಲರೂ ಕೂಡ ಗೆದ್ದರು. ಮುಂದಕ್ಕೆ ಯಾವ ಗೌರ್ಮೆಂಟ್ ಬಂತು? ಯಾಕೆಂದರೆ ಇವತ್ತು ಮುಂದೆ ನಿರೀಕ್ಷಿಸ್ತಿದ್ದಾರೆ. ಯಾಕೆಂದರೆ ನಾವು ಅದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಹೇಳ್ತೀವಿ, ಅದ್ರ ಬಗ್ಗೆನೂ ನಮ್ಮದೇನು ತಕರಾರಿಲ್ಲ. ಆದರೆ ನಮ್ಮ ಪಕ್ಷದ ಫೌಂಡೇಶನ್ನು ನಮ್ಮದು ಮತ್ತು NDA ಪಕ್ಷದ ಫೌಂಡೇಶನ್ ಗಟ್ಟಿಯಾಗಿದೆ. ಮುಂದಿನ ಇದರಲ್ಲಿ 100ಕ್ಕೆ 100 NDA ಗೌರ್ಮೆಂಟ್ ಬರ್ತಕ್ಕಂಥ ರಾಜ್ಯದಲ್ಲಿ ಖಚಿತ ಅಂತ ಹೇಳ್ತೀವಿ. ಯಾರು ಅಲ್ಲ, ಈಗ ಏನಾಗಿದೆ ಅಂದರೆ ಅವರು ನಮ್ಮ ಮೇಲೆ ಹೇಳ್ತಿದ್ದಾಗ ನಮ್ಮವರು ಅದ್ರ ಮೇಲೆ ಅವ್ರ ಬಗ್ಗೆ ಹೇಳೋಂಥದ್ದು ಸಹಜವಾದಂಥ ಲೆಕ್ಕಾಚಾರಗಳಿದೆ. ಇದು ಕೇಂದ್ರದಲ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ, ಈ ದೇಶದ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ಒಳ್ಳೆಯ ಆಡಳಿತನ ಈ ರಾಷ್ಟ್ರಕ್ಕೆ ನೀಡ್ತಿದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರ ಕೈ ಸುಮ್ಮನೆ ಕೂತಿಲ್ಲ. ಇದು ರೋಗಗ್ರಸ್ತ ಕಾರ್ಖಾನೆಗಳನ್ನು ಪುನಃಸ್ಥಾಪನೆ ಮಾಡಲಿಕ್ಕೆ ರಾಷ್ಟ್ರದಾದ್ಯಂತ ಓಡಾಟ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಮ್ಮನೆ ಕೂತಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತು ವೈಜಾಗು, ಚಂಡೀಗಢ ಇರ್ಬೋದು, ಅವ್ರು ಒರಿಸ್ಸಾ ಇರ್ಬೋದು, ಅನೇಕ ಉಕ್ಕು ಕಾರ್ಖಾನೆಗಳು ಇವತ್ತು ಸ್ಥಗಿತ ಆಗಿರ್ತಕ್ಕಂಥವನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು ಭದ್ರಾವತಿ ಪ್ರಾಜೆಕ್ಟ್ಗಳು, ಇವೆಲ್ಲ ಪ್ರಯತ್ನಗಳನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಕುಮಾರಣ್ಣರು ಎಲ್ಲೋದ್ರೂ ಕೂಡ ಅವರೇನು ಅವರು ನಿರಂತರವಾಗಿ ಜನರ ಮಧ್ಯೆ ಇರ್ತಕ್ಕಂಥ ನಾಯಕರು. ಈ ಉಪಚುನಾವಣೆಗಳು ಮುಂದಿನ ಚುನಾವಣೆ ದಿಕ್ಸೂಚಿಯಲ್ಲ, ಅದು ಹೇಳಲಿಕ್ಕೆ ನೇರವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.